ಖುಷಿ ಅನಿಸುತ್ತೆ. ಎಲ್ಲರೂ ಸಹ ಅಲ್ಲಿ ಇಲ್ಲಿ ಮಾರ್ಕೆಟಿಗೆ ಹೊರಗಡೆ ಮಾರ್ಕೆಟ್ ಬೆಂಬಲ ಬೆಲೆಯಲ್ಲಿ ಮಾಡಿದ್ರೆ ನಮಗೆ ಅಲ್ಪ ಸ್ವಲ್ಪನಾದರೂ ಹೆಚ್ಚಿನ ಆದಾಯ ಬರ್ತದೆ. ಹಾಗಾಗಿ ಮತ್ತೊಮ್ಮೆ ತಮ್ಮ ಎಲ್ಲ ಮುಂಡ್ರಗಿ ತಾಲೂಕಿನ ಎಲ್ಲ ರೈತರ ಪರವಾಗಿ ನನ್ನ ಸರ್ಕಾರಕ್ಕೆ ನಾವು ಅಭಿನಂದನೆಗಳನ್ನು ಸಲ್ಲಿಸೋಣ. ಸರ್ ಈಗಲೇ ಆಲ್ರೆಡಿ ಮಾರಿಬಿಟ್ರಲ್ಲ ಮುಂಡ್ರಗಿ ತಾಲೂಕಿನಲ್ಲಿ 11/11/2025 ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಬೃಹತ್ ಪ್ರತಿಭಟನಾ ಕಾರ್ಯಕ್ರಮ ಮಾಡಿದ್ವಿ. ಮೆಕ್ಕೆಜೋಳ ಖರೀದಿ ಕೇಂದ್ರ ಮತ್ತು ಉಳ್ಳಾಗಡ್ಡಿ ಖರೀದಿ ಕೇಂದ್ರ ಅಂತೇಳಿ. ಹಾಗಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇಂದು 21/2025 ಇವತ್ತು ಸಭೆ ಮಾಡಿ ಖರೀದಿ ಕೇಂದ್ರ ಪ್ರಾರಂಭ ಮಾಡಲು ಸರ್ಕಾರ ಆದೇಶ ಮಾಡೈತಿ. ಸುಮಾರು ರೈತರಿಗೆ ಪ್ರತಿ ಎಕರೆಗೆ 25 ಕ್ವಿಂಟಲ್ನಂತೆ ಖರೀದಿ ಮಾಡಬೇಕು. ಕೇಂದ್ರ ಸರ್ಕಾರ ಘೋಷಣೆ ಮಾಡಿದ ಹಾಗೆ ಪ್ರತಿ ಕ್ವಿಂಟಲ್ಗೆ 2400 ರೂಪಾಯಿ ಘೋಷಣೆ ಮಾಡೈತಿ. ಅದರಂತೆಯೇ ಪ್ರತಿ ಎಕರೆಗೆ 25 ಕ್ವಿಂಟಲ್ ತೊಗೊಂತ ನಮ್ಮದು ಒತ್ತಾಯ ಇತ್ತು ಸರ್. ಆ ಮೂಲಕ ಸಮಸ್ತ ರೈತರ ಪರವಾಗಿ ಕರ್ನಾಟಕದಾದ್ಯಂತ ಖರೀದಿ ಕೇಂದ್ರ ಶುರು ಮಾಡೋದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ರೈತರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಸರ್. ಆಲ್ರೆಡಿ ಒಂದಿಷ್ಟು ಜನ ಮಾರಿಬಿಟ್ಟಿದ್ದಾರೆ. ಈಗ ನಾವು ಒಂದು 2-3 ತಿಂಗಳ ನಂತರ ಹೋರಾಟ ಐತಿ ಸರ್. ನಮ್ದು 8 ತಿಂಗಳಿಂದ ನಮ್ಮ ಹೋರಾಟ ಐತಿ. ಆದರೆ ಕೇಂದ್ರದಿಂದ ಅನುಮೋದನೆ ಬಂದಿಲ್ಲ ಅಂತೇಳಿ ನಮ್ದು ಇಲ್ಲಿ ಮಟ್ಟ ಒತ್ತಾಯ ಮಾಡಿದ್ರು. ಆದರೂ ಕೂಡ ಮತ್ತು ಸರ್ಕಾರ ಈಗ ಇದ್ದಷ್ಟು ಮಂದಿಗೆ ಅನುಕೂಲ ಅಲ್ಲ ಅಂತೇಳಿ ಸೆಟ್ ಮಾಡಿದ್ವಿ. ಮುಂದಿನ ಹಂತವಾಗಿ ನಾವು ಪ್ರತಿ ಅಡ್ವಾನ್ಸ ಹೋರಾಟ ಮಾಡಿ ಯಶಸ್ವಿ ಮಾಡೋಕ್ಕಂತ ನಮ್ಮ ಈ ಮೂಲಕ ಒತ್ತಾಯ ಮಾಡಿದ್ವಿ. ಶಿವಾನಂದ ಜಿಟ್ಟಿಗೆ ರೈತ ಸಂಘ ರಾಜ್ಯ ಕಾರ್ಯದರ್ಶಿ.